ಆರ್ಥರೈಟಿಸ್ ಬರೋದಕ್ಕೆ ಕಾರಣಗಳು ಕಾಸಸ್ ಏನಿರ್ಬೋದು ಅಂತ ಹೇಳ್ತೀರಾ? ಅದೇ ಹೇಳಿದ್ದು. ಫಸ್ಟ್ ಥಿಂಗ್ ಇಸ್ ಬೇಸಿಕ್ಲಿ ನಾವು ನೋಡ್ಬೇಕಾಗಿರೋ ಕಂಡೀಷನ್ಸ್ ಈ ಆಸ್ಟಿಯೋಆರ್ಥರೈಟಿಸ್ ಎಫೆಕ್ಟ್ ಆಗೋ ಕಂಡೀಷನ್ಸ್ ನಲ್ಲಿ ಇಟ್ ಇಸ್ ಸೀನ್ ಇನ್ ದ ಬಿಗ್ ಜಾಯಿಂಟ್ಸ್, ದಟ್ ಇಸ್ ನೀ ಜಾಯಿಂಟ್ ಆಗ್ಲಿ, ಆಂಕಲ್ಸ್ ನಲ್ಲಿ ಮತ್ತೆ ಬೆನ್ನಿನಲ್ಲಿ. ಇಂಥ ಬಿಗ್ ಜಾಯಿಂಟ್ಸ್ ನಲ್ಲಿ ಎಫೆಕ್ಟ್ ಆಗೋ ಒಂದು ಕಂಡೀಷನ್ ಇಸ್ ಆಸ್ಟಿಯೋಆರ್ಥರೈಟಿಸ್. ಸೊ ಯಾವಾಗಲೂ ಈ ವೇಟ್ ಬೇರಿಂಗ್ ಜಾಯಿಂಟ್ಸ್ ನಲ್ಲಿ ಯಾಕೆ ಒಬ್ಬರಿಗೆ ಈ ತರ ಡಿಜನರೇಷನ್ ಶುರು ಆಗುತ್ತೆ ಅಂದ್ರೆ ಇಟ್ ಇಸ್ ಬೇಸಿಕ್ಲಿ ಬಿಕಾಸ್ ಆಫ್ ದೇರ್ ಬಾಡಿ ವೇಟ್. ಸೊ ಒಬೇಸಿಟಿ ಒಂದು ಪ್ರೈಮರಿ ರೀಸನ್ಸ್ ಆಗಿರುತ್ತೆ. ಸೆಕೆಂಡ್ಲಿ ಏನಾದ್ರೂ ಲಾಂಗ್ ಸ್ಟ್ಯಾಂಡಿಂಗ್ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಆರ್ ಇಂಜುರೀಸ್ ಇದ್ರೆ ಬಾಡಿನಲ್ಲಿ, ಅದನ್ನ ನಾವು ಕೇರ್ ಟೇಕ್ ಮಾಡಿಲ್ಲ ಅಂದ್ರೆ ಆ ಒಂದು ಜಾಯಿಂಟ್ ಡಿಜನರೇಟಿವ್ ಪ್ರೊಸೀಜರ್ಗೆ ಹೋಗಿ ಇಟ್ ಕ್ಯಾನ್ ಲೀಡ್ ಟು ಆಸ್ಟಿಯೋಆರ್ಥರೈಟಿಸ್. ಓಕೆ. ಅಂಡ್ ದ ಥರ್ಡ್ ಥಿಂಗ್ ಇಸ್ ಎಕ್ಸೆಸಿವ್ ವೇರ್ ಅಂಡ್ ಟೇರ್. ನಾವು ಎಕ್ಸೆಸಿವ್ ಒಂದೇ ಜಾಯಿಂಟ್ ಅನ್ನ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಬರುವಾಗ ಅದೊಂದು ಜಾಯಿಂಟ್ ನ ವೇರ್ ಅಂಡ್ ಟೇರ್ ನಲ್ಲಿನೂ ಈ ತರ ಕಂಡೀಷನ್ ಶುರುವಾಗಿ ಇಟ್ ಕ್ಯಾನ್ ಲ್ಯಾಂಡ್ ಅಪ್ ಟು ಅ ಡಿಜನರೇಟಿವ್ ಪ್ರೊಸೀಜರ್ and that will be osteoarthritic conditions again. ಓಕೆ. ಸೊ ಇನ್ನು ಜಾಯಿಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀರಾ? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್? ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ ಕಾರ್ಯಕ್ರಮದಲ್ಲಿ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಮೇಡಮ್, ಬೆಂಗಳೂರಿಂದ ಚನ್ನಬಸವ ಅಂತ ಹೇಳಿ ಮಾತಾಡೋದು. ಏನ್ ಪ್ರಶ್ನೆ ಕೇಳಬೇಕಾಗಿತ್ತು ಸರ್? ಮೇಡಮ್, ಈಗ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮಗೆ ಆಕ್ಚುಲಿ ಕಿಡ್ನಿ ಬಗ್ಗೆ ಕೇಳೋದಿತ್ತು. ನಮ್ಮ ತಂದೆಯವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಸ್ವಲ್ಪ. ಮತ್ತೊಮ್ಮೆ ತಿಳಿಸಿ. ಕಿಡ್ನಿ ಬಗ್ಗೆ ಕೇಳೋದಿತ್ತು ಮೇಡಮ್ ನಮಗೆ. ಕಿಡ್ನಿ ಬಗ್ಗೆ? ಹಾ. ಓಕೆ. ಏನ್ ಸಮಸ್ಯೆ ಇದೆ ಅಂತ ಹೇಳ್ತೀರಾ? ಮೇಡಮ್, ಅದು ಕಿಡ್ನಿ ಮೇಲೆ ಬಾವಾಗಿದೆ ಮೇಡಮ್. ಅಂದ್ರೆ ಗುಳ್ಳೆ ತರ ಬಂದಿದೆ, ದ್ರಾಕ್ಷಿ ಗೊಂಚಲು ತರ ಆಗಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ತೋರಿಸಿದ್ವಿ ನಾವು ಬೇರೆ ಕಡೆ ಇದರಲ್ಲಿ ಆಲೋಪತಿಲಿ. ಓಕೆ, ಫೈನ್. ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬಗ್ಗೆ ಕೇಳ್ತಾ ಇದಾರೆ, ಮಾತಾಡಿಪ್ಪ ಡಾಕ್ಟರ್ ಇದಾರೆ ನೇರವಾಗಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ಅದು ಬಾವಾಗಿದೆ ಮೇಡಮ್. ಅಂದ್ರೆ ಗುಳ್ಳೆ ತರ ಬಂದಿದೆ ಅಂತ ಅಂತಿದ್ದಾರೆ ಡಾಕ್ಟರ್. ಓಕೆ. ಅದು ಸ್ಪೆಸಿಫಿಕ್ ಆಗಿ ಏನಂತ ಹೇಳಿದ್ದಾರೆ? ಸಿಸ್ಟ್ ಏನಾದ್ರೂ ಹೇಳಿದಾರಾ? ಕಿಡ್ನಿ ರೀನಲ್ ಸಿಸ್ಟ್ ಕಂಡೀಷನ್ ಅದು? ಹಾ ಮೇಡಮ್, ಅದು ಈಗ ಸದ್ಯ ಕ್ರಿಯೇಟಿನ್ ಇಂದ ಬಂದು 9.5 ಇದೆ ಮೇಡಮ್. ಓಕೆ. ಬ್ಲಡ್ ಯೂರಿಯಾ ಬಂದು 198 ಇದೆ. ಆಲ್ ರೈಟ್. ನೆಕ್ಸ್ಟ್ ಅದು ಇನ್ಫೆಕ್ಷನ್ ಆಗಿತ್ತು ಮೇಡಮ್, ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಯೂರಿನ್ ಇಂದ ಬ್ಲಡ್ ಎಲ್ಲ ಬರೋ ಇದು ಆಗಿತ್ತು. ಇವಾಗ ಪೇಷಂಟ್ ಏಜ್ ಎಷ್ಟಿದೆ? ಈಗ ಏಜ್ 52 ಇದೆ ಮೇಡಮ್. ಏಜ್ 52. ಓಕೆ. ಇದು ಎಷ್ಟು ವರ್ಷ ಆಯ್ತು ಶುರುವಾಗಿ? ಇದು 4-5 ವರ್ಷ ಆಯ್ತು ಮೇಡಮ್. ಓಕೆ. ಇವಾಗ ಡಯಾಲಿಸಿಸ್ ಏನಾದ್ರು ಮಾಡ್ತಾ ಇದ್ದಾರಾ? ಇಲ್ಲ ಮೇಡಮ್, ಡಯಾಲಿಸಿಸ್ ಏನೋ ತಗೋತಾ ಇಲ್ಲ. ಓಕೆ. ಹಂಗಾದ್ರೆ ಫಸ್ಟ್ ಥಿಂಗ್ ಇಸ್ ಪೇಷಂಟ್ ಇವಾಗ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಕಂಡೀಷನ್ ನೋಡಿದ್ರೆ ಅದು ರೀನಲ್ ಸಿಸ್ಟ್ ಆಗಿರುತ್ತೆ. ರೀನಲ್ ಸಿಸ್ಟ್ ಪ್ಲಸ್ ಅದು ಕಿಡ್ನಿ ಫಂಕ್ಷನ್ಸ್ ಟೋಟಲಿ ಹ್ಯಾಂಪರ್ ಆಗಿರೋ ಒಂದು ಕಂಡೀಷನ್. ಅದು ಡಯಾಲಿಸಿಸ್ ತನಕ ಹೋಗಿಲ್ಲ, ಬಟ್ ಅದು ಇಲ್ಲಿ ಆಕ್ಚುಲಿ ಮಾಡಬೇಕಾಗಿರೋದು ಆಲ್ಟರ್ನೇಟಿವ್ ಥೆರಪಿ ಲೈಕ್ ಆಯುರ್ವೇದ ಇಲ್ಲ ಸಿದ್ಧ ಮೆಡಿಸಿನ್ಸ್ ಕೊಡಬೇಕಾದ್ರೆ ಪೇಷಂಟ್ ಜನರಲ್ ಕಂಡೀಷನ್ಸ್ ನೋಡಲೇಬೇಕಾಗತ್ತೆ. ಸೊ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಬಂದರೆ ವಿತ್ ಕಂಪ್ಲೀಟ್ ರಿಪೋರ್ಟ್ ಆದರೆ ಡೆಫಿನೆಟ್ಲಿ ಪೇಷಂಟ್ಸ್ನ ಹೆಲ್ಪ್ ಮಾಡ್ಬೋದು ನಮಗೆ. ಎಸ್, ಖಂಡಿತವಾಗ್ಲೂ ಒಂದ್ಸಲ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ಗೆ ನೀವು ವಿಸಿಟ್ ಮಾಡಿ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತದೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಕೋರ್ಮಂಗ್ಲನಲ್ಲೇ ಇರೋದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಗೆ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಒಂದ್ಸಲಿ ನಿಮ್ಮನ್ನ ನೇರವಾಗಿ ಭೇಟಿಯಾದಾಗ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಡಯಾಗ್ನೋಸ್ ಮಾಡಿದ ನಂತರ ಟ್ರೀಟ್ಮೆಂಟ್ಸ್ ಬಗ್ಗೆ ಡಾಕ್ಟರ್ ತಮಗೆ ತಿಳಿಸ್ಕೊಡ್ತಾರೆ. ನಾನು ಆಗಲೇ ನಿಮ್ಮನ್ನ ಕೇಳ್ತಾ ಇದ್ದೆ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ಜಾಯಿಂಟ್ಸ್? ಈ ಆರ್ಥರೈಟಿಸ್ ಇದೆ, ಆಸ್ಟಿಯೋಆರ್ಥರೈಟಿಸ್ ಅಂತಂದ್ರೆ ಹೆಂಗೆ ಅಂತ. ಓಕೆ. ಇದರಲ್ಲಿ ಏನಾಗುತ್ತೆ, ಫಸ್ಟ್ ಬಿಕಾಸ್ ನಾವು ಹೇಳಿದ್ವಿ ಅಲ್ಲ, ಬಿಕಾಸ್ ಆಫ್ ವೇರ್ ಅಂಡ್ ಟೇರ್ ಏನಾಗುತ್ತೆ, ಸಿ ಎಲ್ಲ ಜಾಯಿಂಟ್ಸ್ಗಳಿಗೆ ಒಂದು ಕುಷನ್ ತರ, ದೇರ್ ಇಸ್ ಆಲ್ವೇಸ್ ಅ ಕುಷನ್ ಪ್ರೊವೈಡೆಡ್ ನ್ಯಾಚುರಲಿ ಇನ್ ಅವರ್ ಜಾಯಿಂಟ್ಸ್. ಇದರಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ಕಂಪ್ಲೀಟ್ ವೇರ್ ಅಂಡ್ ಟೇರ್ ಈ ಕುಷನ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿ ಅದರದ್ದು ಫ್ರಾಗ್ಮೆಂಟ್ಸ್ ಆ ಜಾಯಿಂಟ್ಸ್ಗಳೆಲ್ಲ ಇರುತ್ತೆ. ಸೆಕೆಂಡ್ಲಿ, ಬಿಕಾಸ್ ಈ ಜಾಯಿಂಟ್ಸ್ ಬೋನ್ಸ್ಗಳಿಗೆ ದೇ ವಿಲ್ ಬಿ ಎಕ್ಸೆಸಿವ್ ಸಪ್ಲೈ ಆಫ್ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ. ಅದು ಆಫ್ಟರ್ ದಿಸ್ ಕಂಪ್ಲೀಟ್ ಡಿಜನರೇಷನ್ ಈ ಕಾರ್ಟಿಲೇಜಸ್ ಆ್ಯಂಡ್ ಸಾಫ್ಟ್ ಟಿಶ್ಯೂಸ್ ಎಲ್ಲ ಆದಮೇಲೆ ದೇ ವಿಲ್ ಬಿ ಬೋನ್ ಆ್ಯಂಡ್ ಬೋನ್ ರಬ್ಬಿಂಗ್ ಆಗುತ್ತೆ. ಈ ಬೋನ್ ಆ್ಯಂಡ್ ಬೋನ್ ರಬ್ಬಿಂಗ್ ಆಗುವಾಗ ಬಿಕಾಸ್ ಆಫ್ ದಿಸ್ ಕಾನ್ಸ್ಟೆಂಟ್ ಟಚ್ ಬಿಟ್ವೀನ್ ನರ್ವ್ಸ್ ಆ್ಯಂಡ್ ಬ್ಲಡ್ ವೆಸಲ್ಸ್ ಈ ಜಾಯಿಂಟ್ಸ್ ವಿಲ್ ಸ್ಟಾರ್ಟ್ ಏಕಿಂಗ್. ಜಾಯಿಂಟ್ ನೋವು ಬಂದು ದೆನ್ ಇನಿಷಿಯಲಿ ಜಸ್ಟ್ ನೋವಿರುತ್ತೆ. ಪೇಷಂಟ್ಸ್ ಎದ್ದೇಳುವಾಗ ಅವ್ರಿಗೆ ಕೂತ್ಕೊಂಡು ಆಮೇಲೆ ಸ್ವಲ್ಪ ಎದ್ದೇಳು ಏನಾದರೂ ಕೆಲಸ ಮಾಡಬೇಕಾಗಿರೋ ಕಂಡೀಷನ್ಸ್ನಲ್ಲಿ ಅವ್ರಿಗೆ ನೋವು ಬರುತ್ತೆ. ಅದನ್ನು ಇಗ್ನೋರ್ ಮಾಡಿ ಎಕ್ಸಸೈಸ್ ಮಾಡಬೇಕು ಅಂತ ಓವರ್ ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ದ ಸಾಫ್ಟ್ ಟಿಶ್ಯೂ ಆಗಿಬಿಟ್ಟು
ಜಾಯಿಂಟ್ ಬೋನ್ ಟು ಬೋನ್ ರಬ್ಬಿಂಗ್ ಆಗಿಬಿಟ್ಟು ಅವ್ರಿಗೆ ಒಂದು ಕಂಡೀಷನ್ ಆದಮೇಲೆ ಅವ್ರಿಗೆ ಎದ್ದೇಳೋದೇ ಕಷ್ಟ ಆಗಿಬಿಡುತ್ತೆ. ಸೊ ಆ ಕಂಡೀಷನ್ಸ್ನಲ್ಲಿ ನೋಡಿದರೆ ಎಕ್ಸ್ರೇ ಎಲ್ಲ ನೋಡಿದರೆ ದೇ ವಿಲ್ ಬಿ ನೋ ಕವರಿಂಗ್ ಅಟ್ ಆಲ್. ಅದು ಒಂದು ಜಾಯಿಂಟ್ ಕಂಪ್ಲೀಟ್ ಫಿಕ್ಸ್ ಮಾಡಿ ಇರೋ ಥರ ಒಂದು ಕಂಡೀಷನ್ಸ್ನಲ್ಲಿ ಇರುತ್ತೆ ಜಾಯಿಂಟ್ಸ್. ಓಕೆ ಫೈನ್. ಅಂದ್ರೆ ಎಕ್ಸ್ರೇ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅವರು ಅಂತ? ಬೇಸಿಕ್ಲಿ ಇನಿಷಿಯಲಿ ಅವ್ರ ಎಕ್ಸಾಮಿನೇಷನ್ ಪ್ಲಸ್ ಅವ್ರ ಪ್ರೆಸೆಂಟೇಷನ್ ನಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಕ್ರಾನಿಕ್ ಕಂಡೀಷನ್ಸ್ ನಲ್ಲಿ ಎಕ್ಸ್ರೇ ನಲ್ಲಿ ಕಂಪ್ಲೀಟ್ ಕನ್ಫರ್ಮೇಶನ್ ಆಗ್ಬಿಡುತ್ತೆ ನಮಗೆ. ಓಕೆ ಫೈನ್. ಇನ್ನಷ್ಟು ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಹಲೋ ಹಲೋ, ಹೇಳಿಮ್ಮ ಯಾರು ಮಾತಾಡ್ತಿರೋದು? ನಾನು ಸುಮತಿ ಅಂತ. ಸುಮತಿ, ಯಾವ ಏರಿಯಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಮೈಸೂರು ಒಂಟಿಕೊಪ್ಪಲಿಂದ ಕಾಲ್ ಮಾಡ್ತೀನಿ. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ನಾನು 2014 2015 ಜಾನ್ವರಿಯಿಂದ JSS ಹಾಸ್ಪಿಟಲ್ ಅಲ್ಲಿ ಇದಕ್ಕೆ ಹೋಗ್ತಾ ಇದೆ ಡಯಾಲಿಸಿಸ್ಗೆ. ಓಕೆ. ಈಗ ಲಾಸ್ಟ್ ಫೆಬ್ರವರಿ 3rd ಅಲ್ಲಿ ಮಾಡ್ಕೊಂಡು ಬಂದಿದ್ದು. ಓಕೆ, ನಿಮ್ಮ ವಯಸ್ಸು ಎಷ್ಟು ಮತ್ತೆ ಏನ್ ಎಕ್ಸಾಕ್ಟ್ ಪ್ರಾಬ್ಲಮ್ ಇದೆ ನಿಮ್ಗೆ? ಡಾಕ್ಟರ್ ತಿಳಿಸ್ಬೋದು. 47 years. 47. ಓಕೆ, ಏನ್ ಪ್ರಾಬ್ಲಮ್ ಇದೆ ಸುಮತಿ? ತಲೆನೋವು ಅಂತ ಟ್ಯಾಬ್ಲೆಟ್ ತಗೊಂಡು ಒಂದಿನ ಅಡ್ಮಿಟ್ ಆದೆ ಹಾಸ್ಪಿಟ್ಲಿಗೆ. ಅಲ್ಲಿ ರೀನಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ 1 year ಡಯಾಲಿಸಿಸ್ ಮಾಡಿಸಿದ್ರು. ಓಕೆ ಫೈನ್, ಮಾತಾಡಿ ಮಾ, ಡಾಕ್ಟರ್ ಇದಾರೆ, ನೇರವಾಗಿ ತಿಳಿಸಿ. ಹೇಳಿ ಮೇಡಮ್. ನನಗೆ 1 year ಇಂದ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿ JSS ಅಲ್ಲಿ ಡಯಾಲಿಸಿಸ್ ಹೋಗ್ತಾ ಇದ್ದೆ. ಓಕೆ. ಈಗ ಲಾಸ್ಟ್ ಫೆಬ್ರವರಿಯಿಂದ ನಿಲ್ಸಿದ್ದಾರೆ. ನಂದು ಕ್ರಿಯೇಟಿನಿನ್ ಲೆವೆಲ್ ಡಿಸೆಂಬರ್ ಅಲ್ಲಿ 3.7 ಬಂದಿತ್ತು. ಓಕೆ. ಮತ್ತೆ ನಾನು ಟೆಸ್ಟ್ ಮಾಡಿಸಿದಾಗ 6 ಬಂತು. ಓಹೋ. ಹಿಮೋಗ್ಲೋಬಿನ್ 8 ಇದೆ. ಓಕೆ. ಈಗ ನಿಲ್ಸ್ಕೊಟ್ಟಿದ್ದಾರೆ. ಇದು ಕಂಟಿನ್ಯೂ ಆಗುತ್ತಾ ಇಲ್ಲ ಹೀಗೆ ಏನಾದರೂ ಫುಡ್ ಅಲ್ಲಿ ಕಂಟ್ರೋಲ್ ಇದ್ರೆ ನಿಲ್ಸ್ಕೊಳ್ಳುತ್ತಾ? ಆಕ್ಚುಲಿ ಇವಾಗ ಡಯಾಲಿಸಿಸ್ ಮಾಡ್ತಾ ಇಲ್ಲ ನೀವು? ಇಲ್ಲ, 1.5 months ಇಲ್ಲ. ಓಕೆ. ಐ ಮೀನ್ ಆ ಥರ ಕಂಡೀಷನ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೊಂದು ನಾರ್ಮಲ್ ಥರ ಕಂಡೀಷನ್ ಆಗಿದೆ. ಇನ್ಸ್ಪೈಟ್ ನಿಮ್ಮ ಕ್ರಿಯಾಟಿನಿನ್ ಲೆವೆಲ್ ಅಷ್ಟು ಹೈ ಆದ್ರೂ ಕೂಡ, ಬಟ್ ಇಟ್ ಇಸ್ ಮುಂಚೆಗಿಂತ ಬೆಟರ್ ಅಲ್ವಾ? ಬಟ್ ನೌ ಇಟ್ ಇಸ್ 6. ಓಕೆ. ಓ, 3 ಇದ್ದಿದ್ದು 6 ಆಗಿದೆ. ಓಕೆ ಓಕೆ ಓಕೆ. ಒಂದು ಕೆಲಸ ಮಾಡಿ, ನೀವು ಎಕ್ಸಿಸ್ಟಿಂಗ್ ಆಗಿರೋ ನಿಮ್ಮ ರಿಪೋರ್ಟ್ಸ್ ಎಲ್ಲ ಜೊತೆ ನೀವು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಬಂದರೆ ಇನ್ನೂ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಿಮ್ಗೆ ಯಾವ ಥರ ಇದನ್ನು ಮತ್ತೆ ರಿವರ್ಸ್ ಮಾಡಬಹುದು ಅಂತ ಒಂದು ಐಡಿಯಾ ನಾನು ಹೇಳ್ತೀನಿ ನಿಮಗೆ. ಅದು ಮೆಡಿಸಿನ್ಸ್ ಆಗಿರುತ್ತೆ, ಕೆಲವೊಮ್ಮೆ ಟ್ರೀಟ್ಮೆಂಟ್ಸ್ ಜೊತೆನಲ್ಲೂ ಮಾಡಬೇಕಾಗಿರುತ್ತೆ ನೀವು. ಓಕೆ ಸುಮತಿ, ಒಂದ್ಸಲ ನಮ್ಮ ಆಯುರ್ ಹೀಲಿಂಗ್ ಹಾಸ್ಪಿಟಲ್ಗೆ ಬಂದ್ರೆ ಖಂಡಿತವಾಗ್ಲೂ ಯಾವ ರೀತಿಯ ಚಿಕಿತ್ಸೆ ಬೇಕು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಹಾಸ್ಪಿಟಲ್ ಎಲ್ಲಿದೆ ಅಂತಂದ್ರೆ ಕೋರ್ಮಂಗಲಲ್ಲಿದೆ. ಕಂಪ್ಲೀಟ್ ಅಡ್ರೆಸ್ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರು 08065658555. ಈ ನಂಬರ್ಗೆ ಕಾಲ್ ಮಾಡ್ಬೋದು. ನಿಮಗೆ ಎಲ್ಲ ಒಂದು ಸಮಸ್ಯೆಗಳು ಕೂಡ ಇಲ್ಲಿ ಟ್ರೀಟ್ಮೆಂಟ್ಸ್ ಬಹಳನೇ ಉತ್ತಮವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಪ್ರಸಿದ್ಧ ಕೈಗುಣ ವೈದ್ಯರು ಅಂತಾನೆ ಇವ್ರು ಪಾಪ್ಯುಲರ್ ಆಗಿದ್ದಾರೆ. ಯಾವುದೇ ಒಂದು ಟ್ರೀಟ್ಮೆಂಟ್ ನಾವು ತಗೊಳ್ಳುವಾಗ ಕೈಗುಣ ಚೆನ್ನಾಗಿರ್ಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಮಾತಾಡ್ಕೊಳ್ತಾ ಇರ್ತೀವಿ. ಎಸ್, ನಮ್ಮ ಡಾಕ್ಟರ್ ಮಿನಿನಾಯಿ ಅವರ ಪ್ರಸಿದ್ಧ ಕೈಗುಣ ವೈದ್ಯರು ಅಂತಾನೆ ಫೇಮಸ್ ಆಗಿದ್ದಾರೆ. ಯಾವುದೇ ಸಮಸ್ಯೆಗೂ ಟ್ರೀಟ್ಮೆಂಟ್ ತಗೊಂಡೋದಿರಾ ಬಟ್ ಏನೂ ಕ್ಯೂರ್ ಆಗಿಲ್ಲ ಅಂತಂದ್ರೆ ಒಂದ್ಸಲ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ಗೆ ನೀವು ವಿಸಿಟ್ ಮಾಡಬಹುದು. ಏನು ಡಾಕ್ಟರ್, ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಾ ಈ ಆಸ್ಟಿಯೋಆರ್ಥರೈಟಿಸ್ ಇಲ್ಲಾಂದ್ರೆ ಡಿಜೆನರೇಟಿವ್ ಬೋನ್ ಡಿಸಾರ್ಡರ್ಸ್ಗೆ? ಫಸ್ಟ್ ಥಿಂಗ್ ಬರೋದು ಸ್ಟಿಫ್ನೆಸ್. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಒಂದು ಹೆಜ್ಜೆ ಇಡುವಾಗಲೇ ಅವ್ರಿಗೆ ಜಾಯಿಂಟ್ಸ್ಗೆ ಒಂಥರ ಸ್ಟಿಫ್ನೆಸ್ ಬರೋದು. ದ್ಯಾಟ್ ವಿಲ್ ಬಿ ದ ಫಸ್ಟ್ ಸೈನ್. ಅದನ್ನು ನಾವು ಇಗ್ನೋರ್ ಮಾಡಲೇಬಾರ್ದು. ಆ್ಯಕ್ಚುಲಿ ಅಂಥ ಒಂದು ಕಂಡೀಷನ್ನಲ್ಲೇ ನಾವು ಅದನ್ನು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದರೆ ಡೆಫಿನೆಟ್ಲಿ ನಮಗೊಂದು ಅದನ್ನು ಪ್ರೋಸೆಸ್ನ ರಿವರ್ಸ್ ಮಾಡಿ ಆಲ್ಮೋಸ್ಟ್ ನಾರ್ಮಲ್ ತನಕ ನಮಗೆ ಲೈಫ್ನ ಪ್ರೊಸೀಡ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಸ್ಟೇಜ್, ಆ ಸ್ಟೇಜ್ನ ನಾವು ಇಗ್ನೋರ್ ಮಾಡಿದರೆ ನಾವು ಚಿಕ್ಕ ಪುಟ್ಟ ಕೆಲಸ ಮಾಡಲಿಕ್ಕೂ ನಮ್ಮ ಜಾಯಿಂಟ್ಸ್ ನಮ್ಮನ್ನ ಕೋಪ್ರೇಟ್ ಮಾಡೋದಿಲ್ಲ ಥರದ್ದಾಗುತ್ತೆ. ನಮ್ಮ ಸ್ವೆಲ್ಲಿಂಗ್ ಬಂದುಬಿಡುತ್ತೆ, ಕೆಲವರಿಗೆ ಜಾಯಿಂಟ್ ಸ್ವೆಲ್ಲಿಂಗ್ಸ್ ಬರುತ್ತೆ, ಇನ್ನು ಕೆಲವರಿಗೆ ಡಿಫಾರ್ಮಿಟೀಸ್. ಇದೆಲ್ಲ ನಾವು ಇನ್ಫ್ಯಾಕ್ಟ್ ಅದೆಲ್ಲ ಇಗ್ನೋರ್ ಮಾಡಿದರೆ ಕಂಪ್ಲೀಟ್ ಡಿಫಾರ್ಮಿಟೀಸ್ ಆಗಿಬಿಡುತ್ತೆ. ಅಂಥ ಕಂಡೀಷನ್ಸ್ಗೆ ರಿವರ್ಸ್ ಮಾಡಿ ಏಕದಮ್ ನಾರ್ಮಲ್ ಆಗಿ ತರಿಸ್ಬೇಕಾದ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ನಾವು ಸ್ಟೇಜ್ 1ನಲ್ಲೇ ಇನಿಷಿಯಲ್ ಸ್ಟೇಜ್ನಲ್ಲೇ ಜಾಯಿಂಟ್ ಸ್ಟಿಫ್ನೆಸ್ ಇರುವಾಗ, ಸ್ವಲ್ಪ ಹೆಜ್ಜೆ ಇಟ್ಟು ನಡೆಯುವಾಗಲೇ ನೋವು ಬರುವಾಗ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಈ ಥರ ಟ್ರೀಟ್ಮೆಂಟ್ ಏನಾದರೂ ತಗೊಂಡ್ರೆ ಡೆಫಿನೆಟ್ಲಿ ಅದನ್ನು ರಿವರ್ಸ್ ಮಾಡಲೇಬಹುದು. ಓಕೆ. ಇನ್ನು ಪ್ರತಿಯೊಂದು ಸಮಸ್ಯೆಗೆ, ಡಿಸೀಸ್ಗೂ ಕೂಡ ಏಜ್ ಫ್ಯಾಕ್ಟರ್ ಅನ್ನೋದನ್ನ ಕನ್ಸಿಡರ್ ಮಾಡಿದ್ರೆ ಈ ಒಂದು ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ಯಾವ ಏಜ್ ನಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ, ಅಥವಾ ನಿಮ್ಮಲ್ಲಿ ಬರುವಂತ ಪೇಷಂಟ್ಸ್ ಸಾಮಾನ್ಯವಾಗಿ ಯಾವ ಏಜ್ ಗ್ರೂಪ್ ಅವ್ರನ್ನ ನೀವೀಗ ಕಾಣ್ತಾ ಇದ್ದೀರಾ?
ಅದೇ ನಾನು ಹೇಳಿದ್ದಲ್ಲ, ಯೂಶಲಿ ಇದು ಸೀನಿಯರ್ ಸಿಟಿಸನ್ ನಲ್ಲಿ ಬರೋ ಒಂದು ಕಂಡೀಷನ್. ದಟ್ ಇಸ್ ಮೇ ಬಿ ಆಫ್ಟರ್ ದ ಏಜ್ ಆಫ್ 50s and 60s ನಲ್ಲಿ Above 50 ಅಂತ ಹೇಳ್ತೀರಾ? Okay. ಬಟ್ ಲೇಡೀಸ್ ನಲ್ಲಿ ಪೋಸ್ಟ್ ಮೆನೋಪಾಸ್ ಯಾವಾಗ್ಲೂ ಬೋನ್ ಕಂಡೀಷನ್ಸ್ ಡಿಟೀರಿಯರ್ ಆಗುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಕ್ಯಾಲ್ಸಿಯಂ ಕಡಿಮೆ ಇರೋದ್ರಿಂದ ಬೋನ್ಸ್ ಎಲ್ಲ ವೀಕ್ ಆಗುತ್ತೆ. ಸೊ ಅಂತ ಲೇಡೀಸ್ ಗಳಿಗೆ ಆಫ್ಟರ್ ಮೆನೋಪಾಸ್ ಇಮಿಡಿಯೇಟ್ಲಿ ಬಾಡಿ ವೇಟ್ ನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಅವರು. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ನಾವು ಬಾಡಿ ವೇಟ್ ಮೇಂಟೈನ್ ಮಾಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಲಾಸ್ಟ್ 10 years ನಮ್ಗೆ ಸ್ಟಡಿಯಾಗಿ ಇದೇ ಬಾಡಿ ವೇಟ್ ಇದೆ ಅಂತ. ಬಟ್ ಹಂಗಲ್ಲ, ನಾವು ಮೆನೋಪಾಸ್ ಅಟೈನ್ ಮಾಡುವಾಗ ನಮ್ಮ ಬಾಡಿ ವೇಟ್ ಎಷ್ಟಿತ್ತು ಅದಕ್ಕಿಂತ ನಾವು ಕಡಿಮೆ ಮಾಡಿದ್ರೆ ಬೆಟರ್ ಫಾರ್ ಅವರ್ ಜಾಯಿಂಟ್ ಬೇರಿಂಗ್, ದಟ್ ಇಸ್ ವೇಟ್ ಬೇರಿಂಗ್ ಜಾಯಿಂಟ್ಸ್ಗಳಿಗೆಲ್ಲ ಒಂಥರ ಈಸಿ ಆಗಿರುತ್ತೆ. ಸೊ ಆ ಲೇಡೀಸ್ ಎಲ್ಲ ಅವ್ರು ಅಂತ ಒಂದು ಏಜ್ ಬಂದಾಗ ಇಮಿಡಿಯೇಟ್ಲಿ ಬಾಡಿ ವೇಟ್ ರಿಡ್ಯೂಸ್ ಮಾಡಿ ಅದ ನಂತರ ಮಕ್ಕಳಿಗೆ ಏನಾದರೂ ಓಲ್ಡ್ ಇಂಜರೀಸ್ ಏನಾದರೂ ಆದರೆ ಇಮಿಡಿಯೇಟ್ಲಿ ಅಲ್ಲೇ ಟ್ರೀಟ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಫ್ಯೂಚರ್ ಹೋಗಿ ಆ ಒಂದು ಜಾಯಿಂಟ್ ಡಿಜೆನರೇಷನ್ ಆಗಿ ಅವ್ರಿಗೆ ಅರ್ಲಿ ಆನ್ಸೆಟ್ ಆಫ್ ಆಸ್ಟಿಯೋ ಆರ್ಥರೈಟಿಸ್ ಬರೋ ಚಾನ್ಸಸ್ ಜಾಸ್ತಿ. ಓಕೆ, ಇನ್ನು ಇದನ್ನ ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಯಾವ ಕಂಡೀಷನ್ ಅಲ್ಲಿ ಇದು ಹೈ ರಿಸ್ಕ್ ಆಗತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಈ ಜಾಯಿಂಟ್ ನಾವು ಈ ಥರ ಆಸ್ಟಿಯೋ ಆರ್ಥರೈಟಿಕ್ ಚೇಂಜಸ್ ಆಗಿಬಿಟ್ಟಿದೆ ಅಂತ ಒಂದು ಪೇಷಂಟ್ಗೆ ಹೇಳಿ ಅವರು ಇನ್ನೂ ಅದನ್ನು ಬಾದರ್ ಮಾಡಿದ್ರೆ, ಅದನ್ನು ಕಂಟಿನ್ಯೂಸ್ ಅದೇ ಪ್ರೊಸೀಜರ್ ಲೈಫ್ ಸ್ಟೈಲ್ ಎಲ್ಲ ಫಾಲೋ ಮಾಡಿದ್ರೆ ಅದೊಂದು ಕಂಡೀಷನ್ ಬಂದ್ಬಿಡುತ್ತೆ ವೇರ್ ಟ್ರೀಟ್ಮೆಂಟ್ ವಿಲ್ ಬಿ ನಾಟ್ ಪಾಸಿಬಲ್, ಇರ್ರಿಪೇರಬಲ್ ಒಂದು ಕಂಡೀಷನ್ ಆಗುತ್ತೆ. ಸೊ ಯಂಗರ್ ಏಜ್ ಗ್ರೂಪ್ ಆದರೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಎಲ್ಲ ಮಾಡಬೇಕಾದ್ರೂ ಕಷ್ಟ. ಬಿಕಾಸ್ ಒಂದು ಜಾಯಿಂಟ್ ರೀಪ್ಲೇಸ್ ಮಾಡಿದ್ರೂ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಥರ ಒಂದು ಫ್ಯೂ ಇಯರ್ಸ್ ಆಗಿರುತ್ತೆ. ಸೊ ಅದನ್ನು ಅರ್ಲಿ ಮಾಡಿದ್ರೆ ಅವ್ರ ಓಲ್ಡ್ ಏಜ್ನಲ್ಲಿ ಮತ್ತೆ ಒಂದ್ಸಲಿ ಅದನ್ನು ಏನು ಮಾಡೋಕ್ಕೂ ಕಷ್ಟ ಆಗೋದು, ಒಂದು ಇರಿವರ್ಸಿಬಲ್ ಕಂಡೀಷನ್ ಬರೋ ಚಾನ್ಸಸ್ ಅಧಿಕ. ಸೊ ನಾವು ಸ್ಟೇಜ್ 1ನಲ್ಲಿ ಈ ಥರ ಏನಾದರೂ ಕಂಡೀಷನ್ ಕಂಡು ಬಂದರೆ ತಕ್ಷಣ ಏನಾದರೂ ಈ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅದ್ರ ಜೊತೆ ಏನಾದರೂ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಫಾಲೋ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್. ಓಕೆ, ಇನ್ನು ಜೊತೆಗೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗ್ಬೋದು ಈ ಒಂದು ಆಸ್ಟಿಯೋಆರ್ಥರೈಟಿಸ್ ಇದೆ ಅಂತಂದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಹೇಳ್ತೀರಾ? ಒಬ್ಬರಿಗೆ ಆಕ್ಚುಲಿ ಪೇನ್ ಸ್ಟಾರ್ಟ್ ಆದಾಗ, ಒಂದು ಜಾಯಿಂಟ್ ಫಾರ್ ಎಕ್ಸಾಂಪಲ್ ಒಂದು ನೀ ಜಾಯಿಂಟ್ ಪೇನ್ ಸ್ಟಾರ್ಟ್ ಆದಾಗ ಅವ್ರು ಏನು ಮಾಡ್ತಾರೆ, ಇದೊಂದು ಬಾಡಿ ಪ್ರೆಷರ್ ಟೋಟಲಿ ನಮ್ಮ ಬಾಡಿ ಮೀನ್ ಅದು ಗೊತ್ತಿಲ್ಲದ್ರೂ ಆ ಥರ ಆಗುತ್ತೆ. ನಮ್ಮ ಬಾಡಿ ಪ್ರೆಷರ್ ಎಲ್ಲ ಒಂದೇ ಕಡೆ ಶಿಫ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದರಲ್ಲಿ ಆ ಒಂದು ಕಂಡೀಷನ್ನಲ್ಲಿ ಇರೋ ಜಾಯಿಂಟ್ ಅಷ್ಟೇನು ಅವ್ರನ್ನ ಬಾದರ್ ಮಾಡಿಲ್ಲ ಅಂದ್ರೂ ಇನ್ನೊಂದು ಕಡೆ ಜಾಯಿಂಟ್ಸ್ ಎಲ್ಲ ಇದೆಯಲ್ಲ ಅದು ಇಟ್ ಸ್ಟಾರ್ಟ್ಸ್ ರಬ್ಬಿಂಗ್ ಈಚ್ ಅದರ್, ಅಲ್ಲಿನೂ ಆಸ್ಟಿಯೋ ಆರ್ಥರೈಟಿಕ್ ಚೇಂಜಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಕಾಲಕ್ರಮೇಣ ಅವರು ಈ ಜಾಯಿಂಟ್ ಮಾತ್ರ ಅಲ್ಲ ಮತ್ತೆ ಒಂದು ಜಾಯಿಂಟನ್ನು ಇದಕ್ಕೆ ಅಂತಾನೆ ಅವ್ರು ಪ್ರೊಸೀಡ್ ಆಗ್ತಾನೆ ಇರುತ್ತೆ. ಸೊ ಕಾಂಪ್ಲಿಕೇಶನ್ ಇಸ್ ಬೇಸಿಕ್ಲಿ ಅವ್ರು ನಡೆಯೋ ಸ್ಟೈಲೇ ಚೇಂಜ್ ಆಗಿಬಿಡ್ತಾರೆ. ಕೆಲವು ನಡೀತಾ ಇರುವಾಗಲೇ ಗೊತ್ತಾಗುತ್ತೆ ಬಾಡಿ ಒಂದು ಸೈಡ್ ಚೇಂಜಸ್ ಈ ಥರ ಆಗೋದು, ಬೋನ್ಸ್ ಎಲ್ಲ ಬೆಂಡ್ ಆಗಿ ಒಂಥರ ಬೋಲೆಗ್ ಆಗೋ ಒಂದು ಕಂಡೀಷನ್ಸ್ನಲ್ಲೂ ಬಂದ್ಬಿಡುತ್ತೆ. ಸೊ ಯಾವಾಗಲೂ ನಾವು ಫಸ್ಟ್ ಎಂಫಸಿಸ್ ಕೊಡಬೇಕಾಗಿರೋದು ಫಸ್ಟ್ ಸೈನ್. ಆ ಒಂದು ಸೈನ್ ನೋಡಿದ ತಕ್ಷಣ ನೀವು ಡಾಕ್ಟರ್ನ ಇಮಿಡಿಯೇಟ್ ಆಗಿ ಮೀಟ್ ಮಾಡಿ ಅವ್ರಿಗೆ ಏನು ಅಡ್ವೈಸ್ ತಗೊಂಡು ಈ ಥರ ಇಮಿಡಿಯೇಟ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಮಾಡಿದರೆ ಅಲ್ಲೇ ಅದಕ್ಕೆ ತಡೆ ಹಾಕ್ಬೋದು ನಾವು. ಓಕೆ, ಇನ್ನು ಇದಕ್ಕೆ ಮ್ಯಾನೇಜ್ಮೆಂಟ್ ಅಂದರೆ ಇನಿಷಿಯಲ್ ಸೆಟ್ ಆಫ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅಂತ ಹೇಳ್ತೀರಾ? ನಾವು ಇಲ್ಲಿ ಒಂದು ಪೇಷಂಟ್ ಈ ಥರ ಸ್ಟೇಜ್ 1ನಲ್ಲಿ ಬಂದಿರೋ ಪೇಷಂಟ್ಗಳಿಗೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಫಿಕೇಶನ್ಸ್ ಹೇಳ್ಕೊಡ್ತೀವಿ. ದಟ್ ಈಸ್ ಫಸ್ಟ್ ಥಿಂಗ್ ಇಸ್ ಅವ್ರ ಬಾಡಿ ವೇಟ್ ಎಷ್ಟಿದೆ, ಅವ್ರ ಬೋನ್ ಡೆನ್ಸಿಟಿ ಎಲ್ಲ, ಬೋನ್ ಸ್ಟ್ರೆಂಗ್ತ್ ಎಷ್ಟಿದೆ, ಆ ಬಾಡಿ ವೆಯ್ಟಿಗೆ ಆ ಬೋನ್ ಸ್ಟ್ರೆಂಗ್ತ್ ಇದೆಯಾ ಅದು ನೋಡೋದು. ಆ್ಯಂಡ್ ಸೆಕೆಂಡ್ಲಿ ಲೈಫ್ ಸ್ಟೈಲ್ ಅಂದರೆ ಫಸ್ಟ್ ಥಿಂಗ್ ಇಸ್ ನಾವು ಬೇಸಿಕ್ಲಿ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ದಿನ ನಾವು ಎಣ್ಣೆ ಹಾಕಿ ಸ್ನಾನ ಮಾಡೋ ಒಂದು ರೀತಿ ಇತ್ತು. ಆಕ್ಚುಲಿ ಡೌನ್ ದ ಲೇನ್ ಯಾರು ಈ ತರ ಪ್ರೊಸೀಜರ್ಸ್ ಫಾಲೋ ಮಾಡೋದಿಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೈಂಟ್, ಯಾರಿಗೂ ಅಂತ ಟೈಮೂ ಇಲ್ಲ. ಸೊ ಈ ತರ ಒಂದು ಕಂಡೀಷನ್ಸ್ಗೆ ನಾವು ಸ್ವತಃ ದಟ್ ಇಸ್ ಪರ್ಸ್ನಲಿ ನಮ್ಮ ಲೈಫ್ ಸ್ಟೈಲ್ನೇ ಇದನ್ನ ಈ ತರ ಒಂದು ಡಿಸೀಸ್ ಕಂಡೀಷನ್ಸ್ಗೆ ತರ್ತಾ ಇದ್ದೀವಿ. ಸೊ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಸಿಕ್ಲಿ ಮಾಡಿಕೊಂಡ್ರೆ ಐ ಥಿಂಕ್ ಯು ಕ್ಯಾನ್ ಡೆಫಿನೆಟ್ಲಿ ಒಂದು ಕಾಂಪ್ಲಿಕೇಶನ್ ಬರೋ ತನಕನೂ ವೇಟ್ ಮಾಡೋದು ಬೇಡ, ಅಲ್ಲೇನೆ ನಾವು ಅದಕ್ಕೆ ಟ್ರೀಟ್ ಮಾಡ್ಬೋದು, ಮಾಡಿ ಅದನ್ನು ಫುಲ್ ಸ್ಟಾಪ್ ಹಾಕ್ಬಹುದು. ಓಕೆ ಫೈನ್, ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಹಲೋ ನಮಸ್ಕಾರ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನಾವು ಮಹೇಶ್ವರಿ ಅಂತ ಅಂದ್ಬಿಟ್ಟು. ಯಾವ ಏರಿಂದ ಕರೆ ಮಾಡ್ತಿದ್ದೀರಾ ಮಹೇಶ್ವರಿ? ರಾಮನಗರದಿಂದ. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತ? ಅದು ನಮಗೂ ಆಸ್ಟಿಯೋ ಆರ್ಥರೈಟಿಸ್ ಇದೆ. ನಿಮ್ಮ ವಯಸ್ಸು ಎಷ್ಟು ಬಾ? 48. 48. ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ? ಹೌದು, ತಗೊಳ್ತಾ ಇದ್ದೀನಿ. ಓಕೆ, ಮಾತನಾಡಿ ಮಾ, ಡಾಕ್ಟರ್ ಇದ್ದಾರೆ. ನಮಸ್ಕಾರ, ಹೇಳಿಮ್ಮ.
ನಮಸ್ಕಾರ. ಅದು ನನ್ಗೆ ಒಂದ್ 2-3 ವರ್ಷದಿಂದ ಇದೆ. ಫಸ್ಟ್ ಒಂದು ಕಾಲಿಗೆ ಬಂತು ಲೆಫ್ಟ್ ಸೈಡ್, ಓಕೆ ಆಮೇಲೆ ಇವಾಗ ರೈಟ್ ಸೈಡ್ 2 ಕಾಲಿಗೂ ತುಂಬಾ ಪೇನು. Okay. ನಾನು ಇಂಗ್ಲಿಷ್ ಮಾಡಿದ್ರೆ ಎಲ್ಲಾ ಕಡೆ ತೋರಿಸಿ ಇವಾಗ MRI ಸ್ಕ್ಯಾನ್ ಹೇಳಿದ್ರು, ಅದೆಲ್ಲ ಮಾಡ್ತಿದೀವಿ. ಓಕೆ ಅದು ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಬಂದಿದೆ. ಓಕೆ ತುಂಬಾನೇ ಪೇನ್. ಮತ್ತೆ 3 ತಿಂಗಳಿಗೆ ಒಂದು ಕಿಟ್ ತರ ಇದು ಕೊಟ್ಟಿದ್ರು, 3 ತಿಂಗಳು ಟ್ಯಾಬ್ಲೆಟ್ಸ್. ಆಹಾ ಅದ್ ತಗೊಂಡು ಸೈಡ್ ಎಫೆಕ್ಟ್ಸ್ ಇನ್ನು ಪೇನ್ ಎಲ್ಲ ಜಾಸ್ತಿ ಆಯ್ತು. ಓಕೆ ಅದ್ರಿಂದ ಇವಾಗ ಹಾಗೆ ಇದೆ, ಪೇನ್ ಮಾತ್ರ ಕಮ್ಮಿನೇ ಆಗಿಲ್ಲ. ಆಕ್ಚುಲಿ ಯಾವ ಜಾಯಿಂಟ್ ಎಫೆಕ್ಟ್ ಆಗಿದೆ ಹೇಳಿಮ್ಮ? ಎರಡು ಇದು ಮಂಡಿನಾ? ಎರಡು ನೀ ಜಾಯಿಂಟ್? ಹೌದು. ಓಕೆ ಓಕೆ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ? 57 ಇದೆ. 57 ಇದ್ದೀರಾ? ಓಕೆ ನಿಮ್ಮ ಹೈಟ್ ಪ್ರಕಾರ ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿನಾ ಕಡಿಮೆನಾ ಅದು ಫಸ್ಟ್ ನೋಡ್ಲೇಬೇಕಾಗತ್ತೆ. ಅದು ನಂದು 5.2 ನಂದು height. 5.2 ಅದು ಲೇಡೀಸ್ಗೆ ಏನ್ ಪರ್ಟಿಕ್ಯುಲರ್ ಅವ್ರ ಬಾಡಿ ವೆಯ್ಟ್ ಬರೋದು ಆಕ್ಚುಲಿ ಸೆಂಟ್ರಲೈಸ್, ದಟ್ ಇಸ್ ಹೊಟ್ಟೆ ಕೆಳಗಡೆ ಇರೋ ಬಾಡಿ ವೆಯ್ಟ್ ಅಧಿಕ ಆದ್ರೆ ನಿಮ್ಮ ಬಾಡಿ ಅದು ನೀ ಜಾಯಿಂಟ್ ಮೇಲೆ ಅದು ಭಾರ ಬೀಳುತ್ತೆ. ಹಂಗಿರುವಾಗ ನಿಮ್ ಫಸ್ಟ್ ಬಾಡಿ ವೆಯ್ಟ್ ಕಡಿಮೆ ಮಾಡಲೇಬೇಕಾಗತ್ತೆ. ಸೆಕೆಂಡ್ಲಿ ನಿಮ್ಗೆ ಇವಾಗ ಸ್ವೆಲ್ಲಿಂಗ್ ಇದೆ, ಜಾಯಿಂಟ್ ಮೇಲೆ ಸ್ವೆಲ್ಲಿಂಗ್ ಇರೋದ್ರಿಂದ ನೀವು ಆಕ್ಚುಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಫಾಲೋ ಮಾಡೋದು ಇನ್ನಷ್ಟು ಪರಿಣಾಮ ಇರುತ್ತೆ ಅನ್ಸುತ್ತೆ ನನಗೆ. ಸೊ ನೀವು ಆ ಥರ ಕಂಡೀಷನ್ಸ್ಗಳಿಗೆ ನಾವು ಒಂದು ಪ್ರೊಸೀಜರ್ಸ್ ಫಾಲೋ ಮಾಡ್ತೀವಿ. ಫಸ್ಟ್ ಅದನ್ನು ಸ್ವೆಲ್ಲಿಂಗ್ ಕಡಿಮೆ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಮೆಡಿಸಿನ್ಸ್, ಇಂಟರ್ನಲ್ ಮೆಡಿಸಿನ್ಸ್, ಕಷಾಯ ಜೊತೆ ಟ್ಯಾಬ್ಲೆಟ್ಸ್ ಕೊಡೋದು, ಪ್ಲಸ್ ಎಕ್ಸ್ಟರ್ನಲ್ ಲೇಪ ಹಾಕಿ ನಂತರ ಪಂಚಕರ್ಮ ಟ್ರೀಟ್ಮೆಂಟ್, ಪೂರ್ವಕರ್ಮ, ಅದರಲ್ಲೂ ಪೂರ್ವಕರ್ಮ ಲೈಕ್ ಆಯಿಲ್ ಅಪ್ಲಿಕೇಶನ್ ಮಾಡೋದು, ಕೆಲವು ಮೆಡಿಸಿನ್ಸ್ ಪೊಟ್ಲಿನಲ್ಲಿ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು, ಇದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೂ ಇದರಿಂದ ರಿಸಲ್ಟ್ ಬರುತ್ತೆ ಅಂತ ಡೆಫಿನೆಟ್ ಇದೆ. ಮತ್ತೆ ನನಗೆ ಥೈರಾಯ್ಡ್ ಬೇರೆ ಇದೆ, ಅದಕ್ಕೂ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಡೆಫಿನೆಟ್ಲಿ ಥೈರಾಯ್ಡ್ ಇರೋದ್ರಿಂದ ನಿಮ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಬಾಡಿನಲ್ಲಿ ತುಂಬಾನೇ ಕಡಿಮೆ ಇರುತ್ತೆ ನಿಮ್ಗೆ. ಸೊ ಕ್ಯಾಲ್ಸಿಯಂ ಪ್ಲಸ್ ಅರ್ಲಿ ಮಾರ್ನಿಂಗ್ ಸನ್ ಎಕ್ಸ್ಪೋಷರ್ ಎಲ್ಲ ಇದ್ದೇ ಇರಬೇಕು, ಬಿಕಾಸ್ ವಿಟಮಿನ್ D3 ಕಡಿಮೆ ಇರುತ್ತೆ ನಿಮ್ಮ ಬಾಡಿನಲ್ಲಿ. ಸೊ ನೀವು ಇದೆಲ್ಲ ಬೇಸಿಕ್ ಟೆಸ್ಟ್ ಮಾಡಿ ನೀವು ಹಾಸ್ಪಿಟ್ಲಿಗೆ ಬಂದರೆ ಡೆಫಿನೆಟ್ಲಿ ನಿಮ್ಗೊಂದು ಹೆಂಗೆ ಅದು ಫಾಲೋ ಮಾಡಿ ನಿಮಗೆ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ರಿವರ್ಸ್ ಮಾಡೋ ಥರನೂ ನಾವು ಮಾಡ್ಬೋದು, ಏನು ತೊಂದರೆ ಇಲ್ಲಮ್ಮ. ಸೊ ಮಹೇಶ್ವರಿ ಅವರೇ, ಡಾಕ್ಟರ್ ಹೇಳ್ದಂಗೆ ಒಂದ್ಸಲ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ರಿವರ್ಸ್ ಮಾಡಬಹುದು. ಜೊತೆಗೆ ಉತ್ತಮವಾಗಿರುವಂಥ ಟ್ರೀಟ್ಮೆಂಟ್ಸು, ಆಯುರ್ವೇದ ಜೊತೆಗೆ ಸಿದ್ಧ ಮೆಡಿಕೇಶನ್ಸ್ ಎರಡರ ಮುಖಾಂತರ ಕೂಡ ಇಲ್ಲಿ ಚಿಕಿತ್ಸೆ ಸಿಗುತ್ತೆ. ಇನ್ನೊಂದು ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಡಾಕ್ಟರ್ ಮಿನಿ ನಯ್ಯರ್ ಅವರು ಆಲ್ರೆಡಿ ಪ್ರಸಿದ್ಧ ಆಗಿದ್ದಾರೆ ಕೈಗುಣ ವೈದ್ಯರು ಅಂತ. ಬಿಕಾಸ್ 20 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಇದರಲ್ಲಿ ಅಂತಾನೆ ಹೇಳ್ಬೋದು. ಸೊ ಇವರು ಕೂಡ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಇನ್ನೂ ಕ್ಯೂರ್ ಆಗ್ತಿಲ್ಲ. ಇನ್ನು ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಅವ್ರು ನಮ್ಮ ಸೆಂಟರ್ ವಿಸಿಟ್ ಮಾಡಿದ್ರೆ ಇಟ್ಸ್ ಬೆಟರ್ ಅಂತ. ಡೆಫಿನೆಟ್ಲಿ ಬಿಕಾಸ್ ಇದೆಲ್ಲ ಎಕ್ಸಾಮಿನೇಷನ್ ಮಾಡಿ ನಾವು ಪ್ರೊಸೀಡ್ ಮಾಡೋದು ಇಸ್ ಬೆಟರ್. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ನನ್ನ ಹೆಸರು ನಾಗವೇಣಿ ಅಂತ. ನಾಗವೇಣಿ, ಸ್ವಲ್ಪ ಜೋರಾಗಿ ಮಾತಾಡಿ. ನಾಗವೇಣಿ ಅಂತ. ಓಕೆ, ಯಾವ ಏರಿಂದ ಕಾಲ್ ಮಾಡ್ತಿದ್ರಾ? ನಾವು ಚಂದಾಪುರ ಅಂತ. ಸರಿ ಮಾ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ನಾನು ಡಾಕ್ಟರ್ ಹತ್ರ ಕೇಳ್ತಿದ್ದು ಸ್ವಲ್ಪ ನನಗೆ. ಫೈನ್ ಮಾ, ಮಾತಾಡಿ, ಏನ್ ಸಮಸ್ಯೆ ಇದೆ ನೇರವಾಗಿ ಕೇಳಿಸಿ. ಹೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್, ನನಗೆ ವಯಸ್ಸು ಬಂದು 31 years. ಓಕೆ. ನನಗೆ ಇದ್ದಂಗೆ ಒಂದ್ಸರಿ ಇದು ಒಂಥರ ಜ್ವರ ಬಂತು. ಜ್ವರ ಬಂದು ಒಂದು ಏನು ಸ್ವಲ್ಪ ಫೀವರ್ ಬಂದು ವಾಸಿ ಆಯ್ತು ನನಗೆ. ಓಕೆ. ಬಟ್ ಏನಂತಂದ್ರೆ ಇದ್ದಕ್ಕಿದ್ದಂಗೆನೆ ಮಂಡಿಯಲ್ಲಿ ತುಂಬಾ ಪೇನ್, ಇದ್ದಕ್ಕಿದ್ದಂಗೆ ಕಾಲು ಇಡಕ್ ಆಗೋದಿಲ್ಲ, ಏನು ಆಗ್ತಿಲ್ಲ. ಮತ್ತೆ ಆಕ್ಚುಲಿ ಇದೇ ತರ ಹಾತ್ವೇ ಚಾನಲ್ ಅಲ್ಲೇ ಒಬ್ರು ಡಾಕ್ಟರ್ ಬಂದಿದ್ರು. ಅವ್ರು ಬಂದು ಜಯನಗರ 3rd block ಅಲ್ಲಿ ಇದ್ದಾರೆ. ಅವರು ಇದೇ ತರ ಆರ್ಥೋಟಿಕ್ಸ್ ಪ್ರಾಬ್ಲಮ್ಗೆ ನೋಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಹೋಗಿ ತೋರಿಸ್ದೆ, ನನ್ಗೇನು ಯೂಸ್ ಆಗ್ಲಿಲ್ಲ ಮೇಡಮ್. ಓಕೆ. ಫಸ್ಟ್ ಥಿಂಗ್ ಇಸ್, ನೀವು ಯಾವಾಗ ಜ್ವರ ಬಂತು? ಎಷ್ಟು? ಒಂದು 4 months ಆಯ್ತು ಮೇಡಮ್. 4 months ಆಗಿದೆ. ಇವಾಗ್ಲೂ ನಿಮ್ ಜಾಯಿಂಟ್ ಹಂಗೆ ಇದೆಯಮ್ಮ? ಸ್ವೆಲ್ಲಿಂಗ್, ನೋವು ಎಲ್ಲ ಇದೆ? ನೋವಿದೆ, ಮತ್ತೆ ನಂಗೆ ಇಮಿಡಿಯಲ್ಲಿ ತುಂಬಾ ನೋವು ಬರುತ್ತೆ. ಓಕೆ. ರೈಟ್. ಓಕೆ, ಇದು ಆಕ್ಚುಲಿ ಇದು ಆಸ್ಟಿಯೋ ಆರ್ಥರೈಟಿಸ್ ಅಂತ, ಇದು ರುಮಟಾಯ್ಡ್ ತರ ಇದೆ. ಪೋಸ್ಟ್ ವೈರಲ್ ಸೀಕ್ವೆಲೆ ಬರೋ ಒಂದು ಕಂಡೀಷನ್. ಒಂದು ವೈರಲ್ ಇನ್ಫೆಕ್ಷನ್ ಆಗಿ ಅದಾದ್ಮೇಲೆ ಜಾಯಿಂಟ್ಸ್ಗಳಿಗೆ ಈ ಥರ ಇನ್ಫ್ಲಮೇಟರಿ ಸ್ವೆಲ್ಲಿಂಗ್ ಇರುವಾಗ ನೀವು ಫಾಲೋ ಮಾಡಬೇಕಾಗಿರೋ ಒಂದು ಪರ್ಟಿಕ್ಯುಲರ್ ರೀತಿ ಇದೆ ಇದಕ್ಕೆ. ಆ್ಯಕ್ಚುಲಿ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದ್ರೂ ಅದೇ ನೀವು ಆಯುರ್ವೇದಿಕ್ ತಾನೇ ಟ್ರೀಟ್ಮೆಂಟ್ ಮಾಡಿದ್ದು? ಇಲ್ಲ ಮೇಡಮ್, ಅದು ಆಕ್ಚುಲಿ ಆಯುರ್ವೇದಿಕ್ ಇಲ್ಲ, ಅದು ಹೋಮಿಯೋಪತಿ ಏನಿಲ್ಲ. ಹೋಮಿಯೋಪತಿ ಮಾಡಿದ್ದೀರಾ. ಇದಕ್ಕೆ ಐ ಥಿಂಕ್ ಇಸ್ ಆಲ್ವೇಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೀವು ಪ್ರೊಸೀಡ್ ಮಾಡಿ. ಬಿಕಾಸ್ ಇದರಲ್ಲಿ ಫಸ್ಟು ಅದು ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು ನಿಮ್ಮ ಹೊಟ್ಟೆಗೆ ಔಷಧಿ ಕೊಡಲೇಬೇಕಾಗತ್ತೆ. ಇಂಟರ್ನಲ್ ಮೆಡಿಸಿನ್ಸ್ ಕೊಟ್ಟು
ನಂತರ ಎಕ್ಸ್ಟರ್ನಲ್ ಥೆರಪೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಇದರಿಂದ ಒಂದು ಕಂಪ್ಲೀಟ್ ಕ್ಯೂರ್. ನಾವು ಎಷ್ಟೋ ಪೇಷಂಟ್ಸ್ನ ನೋಡಿದ್ದೀವಿ, ಕಂಪ್ಲೀಟ್ ಕ್ಯೂರ್ ಇಂಥ ಕಂಡೀಷನ್ಸ್, ಎಸ್ಪೆಷಲಿ ಇವಾಗ ಇತ್ತೀಚೆಗೆ ಬರೋ ಚಿಕನ್ ಗುನಿಯಾ ಥರ ಕಂಡೀಷನ್ಸ್ಗಳಿಗೆ ವೈರಲ್ ಇನ್ಫೆಕ್ಷನ್ ಆದ ನಂತರ ಬರೋ ಒಂದು ಜಾಯಿಂಟ್ ರಿಲೇಟೆಡ್ ಕಂಡೀಷನ್ ತುಂಬ ಚೆನ್ನಾಗಿರೋ ರಿಸಲ್ಟ್ ನಮ್ಮ ಹತ್ರ ಕೊಡಕ್ಕೆ ಸಾಧ್ಯವಾಗಿದೆ. ಥೈರಾಯ್ಡ್ ಪ್ರಾಬ್ಲಮ್, ಸರಿ ಥೈರಾಯ್ಡ್ ಅಂತೀನಿ, ಟೈಫಾಯ್ಡ್ ಬಂದ ಈ ತರ ನಮ್ಗೆ ಪ್ರಾಬ್ಲಮ್ ಟರ್ನ್ ಆಗುತ್ತಾ? ಇಲ್ಲ, ಕ್ರಾನಿಕ್ ಆಗಿರೋ ಯಾವ ಕಂಡೀಷನ್ಸ್, ಕ್ರಾನಿಕ್ ಫೀವರ್ ಈ ಥರ ಬಾಡಿನಲ್ಲಿ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಫೀವರ್ ಬಂದು ಬಾಡಿ ವೀಕ್ ಆಗಿ ನಂತರ ಬರೋ ಒಂದು ಇನ್ಫೆಕ್ಷನ್ ಆದ್ರೂ ಈ ಥರ ಇರುತ್ತೆ ಅಮ್ಮ. ಓಕೆ ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಆಯುರ್ ಹೀಲಿಂಗ್ಗೆ ನೀವು ವಿಸಿಟ್ ಮಾಡ್ಬೋದು. ಆಯುರ್ವೇದ ಜೊತೆಗೆ ಸಿದ್ಧ ಮೆಡಿಕೇಶನ್ಸ್ ಮುಖಾಂತರ ನಿಮ್ಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ. ಬಹಳ ಉತ್ತಮವಾಗಿರುವಂಥ ಚಿಕಿತ್ಸೆ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ 20 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಡಾಕ್ಟರ್ಗೆ. ಆ್ಯಂಡ್ ಪ್ರಸಿದ್ಧ ಕೈಗೂಡ ವೈದ್ಯರು ಅಂತಾನೆ ಇವರು ಪಾಪ್ಯುಲರ್ಲಿ ಆ ಥರ ಆಗಿದ್ದಾರೆ. ಬಿಕಾಸ್ ಪ್ರತಿಯೊಂದು ಚಿಕಿತ್ಸೆ ತಗೊಳ್ಳುವಾಗ ಅದು ನಮ್ಮ ಮೈಗೆ ಅಂಟಬೇಕು ಅಂತ ನಾವು ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಡಾಕ್ಟರ್ ಕೊಡುವಂಥ ಮೆಡಿಸಿನ್ ಖಂಡಿತವಾಗ್ಲೂ ಪ್ರಸಿದ್ಧ ಕೈಗುಣ ವೈದ್ಯರು ಅಂತ ಹೇಳ್ಬೋದು. ನಿಮಗಿರುವಂಥ ಒಂದು ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ಸ್ ತಗೊಂಡು ಸಾಕಾಗ್ಬಿಟ್ಟಿದೆ, ವಾಸಿನೇ ಆಗ್ತಾ ಇಲ್ಲ, ಕ್ಯೂರ್ ಆಗ್ತಿಲ್ಲ, ಮೆಡಿಸಿನ್ಸ್ ತಗೊಳ್ಳೋದನ್ನು ಸ್ಟಾಪ್ ಮಾಡ್ಬಿಟ್ಟಿದೀನಿ ಅನ್ನೋ ತರ ಏನಾದರೂ ಬೇಜಾರಾಗಿತ್ತು ಅಂತಂದ್ರೆ ಒಂದ್ಸಲ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ಗೆ ನೀವು ವಿಸಿಟ್ ಮಾಡ್ಬೋದು. ಇನ್ನು ಈ ಆಸ್ಟ್ರೋ ಆರ್ಥ್ರೈಟಿಸು ಬೇರೆ ಜಾಯಿಂಟ್ ಪೈನ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀರಿ? ಆಥ್ರೈಟಿಸೇ ತುಂಬಾ ತರದಿದೆ. ಇವಾಗ ಎಲ್ಲರಿಗೂ ಕಾಮನ್ ಆಗಿ ಇವಾಗ ಜಸ್ಟ್ ಮಾತಾಡಿದ್ವಲ್ಲ, ಅದು ಇನ್ಫ್ಯಾಕ್ಟ್ ಅದೊಂದು ರುಮ್ಯಾಟಿಸಮ್ ತರಾನೇ ಹೇಳ್ಬೋದು. ಸೊ ರುಮ್ಯಾಟಿಕ್ ಆಥ್ರೈಟಿಸ್, ಆಸ್ಟಿಯೋ ಆಥ್ರೈಟಿಸ್, ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್ ವ್ಯತ್ಯಾಸವಾಗಿರೋ ಜಾಯಿಂಟ್ ರಿಲೇಟೆಡ್ ಕಂಡೀಷನ್ಸ್. ಬಟ್ ಇದು ಆಸ್ಟಿಯೋ ಆಥ್ರೈಟಿಸ್, ಅದಕ್ಕೆಲ್ಲ ವ್ಯತ್ಯಾಸ ಅಂದರೆ ಒಂದು ಡಿಜನರೇಟಿವ್ ಆಥ್ರೈಟಿಸ್ ಅನ್ಬೋದು. ಅದರಲ್ಲಿ ಇನ್ಫೆಕ್ಷನ್ಸ್ ಇರೋದಿಲ್ಲ ಆ್ಯಂಡ್ ಪರ್ಟಿಕ್ಯುಲರ್ಲಿ ಓಲ್ಡ್ ಏಜ್ ಕಂಡೀಷನ್ಸ್ನಲ್ಲಿ ಬರೋ ಒಂದು ಆರ್ಥ್ರೈಟಿಸ್. ಇದು ವ್ಯತ್ಯಾಸ ಏನಂದರೆ, ಫಸ್ಟ್ ಥಿಂಗ್ ಇಸ್ ಒಂದು ಜಾಯಿಂಟ್ನ ನೋಡಿದ್ರೇನು ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಬಿಕಾಸ್ ಇನ್ಫೆಕ್ಷನ್ಸ್ ಫಸ್ಟ್ ಥಿಂಗ್ ಇಸ್ ಸ್ವೆಲ್ಲಿಂಗ್ ಇದ್ರೂ ಅಲ್ಲಿ ಇನ್ಫ್ಲಮೇಷನ್ ಅಂತ ರೆಡ್ನೆಸ್ ಇರೋದಿಲ್ಲ, ಫೀವರ್ ಇರೋದಿಲ್ಲ. ಅದು ದಟ್ ಈಸ್ ಅ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಆಥ್ರೈಟಿಸ್, ಇನ್ ಪರ್ಟಿಕ್ಯುಲರ್ ಆಸ್ಟಿಯೋಆಥ್ರೈಟಿಸ್ ಆ್ಯಂಡ್ ರುಮ್ಯಾಟೆಡ್ ಆಥ್ರೈಟಿಸ್. ಮತ್ತು ಕೆಲವು ಬ್ಲಡ್ ಟೆಸ್ಟ್ಗಳು ನಾವು ಮಾಡಬೇಕಾಗಿರುತ್ತೆ ಟು ರೂಲ್ ಔಟ್ ಅದರ್ ಸೆಪ್ಟಿಕ್ ಕಂಡೀಷನ್ಸ್ ಎಲ್ಲ. ಸೊ MRI ಪ್ಲಸ್ ಕೆಲವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಕ್ಲಿಯರ್ ಡಿಫ್ರೆನ್ಶಿಯೇಟಿಂಗ್ ಬಿಟ್ವೀನ್ ಅದರ್ ಆಥ್ರೈಟಿಕ್ ಕಂಡೀಷನ್ಸ್ ನಮಗೆ ಅದು ಗೊತ್ತಾಗುತ್ತೆ. ಓಕೆ, ಇನ್ನು ಪ್ರತಿಯೊಂದು ಕಾಯಿಲೆಯಲ್ಲಿ ಸಮಸ್ಯೆಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಇನ್ನು ಆಸ್ಟ್ರೋ ಆರ್ಥ್ರೈಟಿಸ್ನ ಪ್ರಿವೆಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ? ಫಸ್ಟ್ ಥಿಂಗ್ ಇಸ್ ಅದೇ ಬೇಸಿಕ್ಲಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾವು ಮಾಡ್ಕೊಳ್ಳೇಬೇಕು. ಬಿಕಾಸ್ ಇದರಲ್ಲಿ ಲೈಫ್ ಸ್ಟೈಲ್ ಅಂದರೆ ಫಸ್ಟ್ ಬೇಸಿಕ್ ಆಗಿ ನಾವು ಫಸ್ಟೇ ಹೇಳಿದ ಪ್ರಕಾರ ನಮ್ಮ ಕಲ್ಚರ್ ಪ್ರಕಾರ ದಿನ ಸ್ವಲ್ಪ ನಮ್ಮ ಜಾಯಿಂಟ್ಸ್ಗಳಿಗೆ ಹೆಂಗೆ ನಾವು ಮಿಷಿನ್ಸ್ಗಳಿಗೆಲ್ಲ ಲೂಬ್ರಿಕೇಷನ್ಸ್ ಎಲ್ಲ ಕೊಡ್ತಾನೆ ಇರ್ತೀವಿ, ಅದು ಪ್ರಕಾರನೇ ನಮ್ಮ ಬಾಡಿ ಜಾಯಿಂಟ್ಸ್ಗಳಿಗೆಲ್ಲ ಲೂಬ್ರಿಕೇಷನ್ಸ್ ಎಲ್ಲ ಬೇಕಾದರೆ ಸ್ವಲ್ಪ ಅಟ್ಲೀಸ್ಟ್ ವೀಕ್ಲಿ ಥ್ರೈಸ್ ಆದರೂ ಸ್ವಲ್ಪ ಮೈಗೆ ಆಯಿಲ್ ಹಚ್ಚಿ ಸ್ನಾನ ಮಾಡೋದು. ಅದು ನಿಮ್ಮ ಪ್ರಕೃತಿ ಪ್ರಕಾರ ಏನಾದರೂ ಮೆಡಿಕೇಟೆಡ್ ಆಯಿಲ್ ಆದರೆ ಬೆಸ್ಟ್. ಬರೀ ಇಲ್ಲಾಂದರೆ ಅಟ್ಲೀಸ್ಟ್ ತಿಲ್ ಆಯಿಲ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ನಮ್ಮ ಜಾಯಿಂಟ್ಸ್ಗಳಿಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಸೆಕೆಂಡ್ ಥಿಂಗ್ ಈಸ್ ವೆಯ್ಟ್ ಮ್ಯಾನೇಜ್ಮೆಂಟ್. ಕರೆಕ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾನೆ ಇರಿ. ಬಿಕಾಸ್ ವೆಯ್ಟ್ ಜಾಸ್ತಿ ಆದರೆ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ಗಳಿಗೆ ಅದು ತೊಂದರೆಯಾಗಿ ಅದು ಆಸ್ಟಿಯೋಆಥ್ರೈಟಿಕ್ ಕಂಡೀಷನ್ಸ್ಗಳಿಗೆಲ್ಲ ಬೇಗನೆ ನಾವು ರೀಚ್ ಆಗ್ತೀರ. ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್ ಇಸ್ ಡ್ರೈ ಫುಡ್ ಲೈಕ್ ಜಂಕ್ ಫುಡ್ ಅಲ್ಲ, ಜಾಸ್ತಿ ರೂಕ್ಷ ಪದಾರ್ಥ ಅಂತೀವಿ. ಬಿಕಾಸ್ ಇಟ್ ಡಸಂಟ್ ಕಂಟೈನ್ ಎನಿಥಿಂಗ್ ಫೈಬ್ರಸ್ ಆ್ಯಂಡ್ ನೋ ನ್ಯೂಟ್ರಿಷಸ್. ಸೊ ಜಾಯಿಂಟ್ಸ್ಗಳಿಗೆಲ್ಲ ನ್ಯೂಟ್ರಿಷನ್ ತಲುಪಲಿಲ್ಲ ಅಂದರೆ ಇನ್ನೂ ಕಷ್ಟ. ಸೊ ನಾವು ಅದ್ರ ಜೊತೆ ಡ್ರೈ ಫುಡ್ ಲೈಕ್ ಬರ್ಗರ್ಸ್, ಸ್ಯಾಂಡ್ವಿಚಸ್ ಇದೆಲ್ಲ ಅವಾಯ್ಡ್ ಮಾಡಿ ನಮ್ಮ ಕಲ್ಚರ್ ಪ್ರಕಾರ ಫುಡ್ನ ರೆಗ್ಯುಲರೈಸ್ ಮಾಡಿದರೆ ಅಲ್ಲೇ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜಂಕ್ ಫುಡ್ಸ್ ನ ಟೋಟಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀರಾ? ಓಕೆ. ಆ್ಯಂಡ್ ದೆನ್ ಫೋರ್ತ್ಲಿ ಐ ಥಿಂಕ್ ನಾವು ಫಾಲೋ ಮಾಡಬೇಕಾಗಿರೋದು ಕಾಯ ಶುದ್ಧಿ. ದಟ್ ಈಸ್ ರೆಗ್ಯುಲರ್ ಡಿಟಾಕ್ಸಿಫಿಕೇಷನ್ ಪ್ರೋಗ್ರಾಮ್ಸ್. ನಾವು ಆ್ಯಕ್ಚುಲಿ ನಮ್ಮ ಹಾಸ್ಪಿಟಲ್ನಲ್ಲಿ ರೆಗ್ಯುಲರ್ ಆಗಿ ಪೇಷಂಟ್ಸ್ಗಳಿಗೆ ಮಾಡ್ತಾನೆ ಇರ್ತೀವಿ ಟು ಡಿಟಾಕ್ಸಿಫೈ ಆ ಸಿಸ್ಟಮ್. ಓಕೆ. ಅದನ್ನ ಕಾಯ ಶುದ್ಧಿ ರೆಗ್ಯುಲರ್ ಮೇ ಬಿ ಒನ್ಸ್ ಇನ್ ಅ ಮಂತ್. ಕೆಲವು ಪೇಷಂಟ್ಸ್ಗಳಿಗೆ ದೋಷದ ಪ್ರಕಾರ ಅದು ದೃಷ್ಟಿ ಅಧಿಕವಾದರೆ ನಾವು ಕಾಯ ಶುದ್ಧಿ ಒನ್ಸ್ ಇನ್ ಅ ಮಂತ್ ಮಾಡ್ತೀವಿ. ಇಲ್ಲಾಂದರೆ ಒನ್ಸ್ ಇನ್ 2 months, ಒನ್ಸ್ ಇನ್ 3 months ಆ ಥರ ಮಾಡಿದರೆ ಐ ಥಿಂಕ್ ಇಟ್ ಕೀಪ್ಸ್ ಅವರ್ ಸಿಸ್ಟಮ್ ಆಲ್ಸೋ ಕ್ಲಿಯರ್ ಆ್ಯಂಡ್ ದೇ ಬೈ ಅವರ್ ಜಾಯಿಂಟ್ಸ್ ಆಲ್ಸೋ ವಿಲ್ ಬಿ ರೆಗ್ಯುಲರ್. ಓಕೆ. ಇನ್ನು ಈ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ ನಮ್ಮ ಆಯುರ್ ಹೀಲಿಂಗ್ ನಲ್ಲಿ? ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನನ್ನ ಹೆಸರು ಅಗಸ್ಟಿನ್ ಅಂತ. ಓಕೆ, ಮಾತಾಡಿಪ್ಪ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ಅಗಸ್ಟಿನ್ ಡಾಕ್ಟರ್ ಹತ್ರ ಮಾತಾಡ್ಬೇಕು ಮೇಡಮ್? ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಅಗಸ್ಟಿನ್ ಅಂತ. ಹೇಳಿ ಸರ್.
ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಓಕೆ. ನನಗೆ ಬಹಳ ಚೆನ್ನಾಗಿ ಈಗ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು ಆಕ್ಚುಲ್ ಆಗಿ ನಡೆಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಓಕೆ. ತುಂಬಾ ಚೆನ್ನಾಗಿ ನಡೀತಾ ಇದ್ದೀನಿ. ನೋವೆಲ್ಲ ಪೇನ್ ಎಲ್ಲ ರಿಲೀಫ್ ಆಗಿದೆ. ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಸಂತೋಷ ಸರ್. ಎಸ್ ಅಗಸ್ಟಿನ್, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ನಾನು ಆಗ್ಲಿಂದ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ ಪ್ರಸಿದ್ಧ ಕೈಗುಣ ವೈದ್ಯರು ಅಂತ. ಸೊ ನಿಮ್ಗೆ ಆ ಫೀಲ್ ಆಗಿದ್ಯಾ ಅಂತ ಹೇಳ್ಬೋದಾ ನೀವು? ಮೇಡಮ್ ನನಗೆ ಕ್ಯೂರ್ ಆಗಿದೆ ಮೇಡಮ್. ಈಗ ಕ್ಯೂರ್ ಆಗಿದೆ ಅಂತ ಹೇಳ್ತೀರಾ? ಓಕೆ, ಹೌದೌದು ಮೇಡಮ್. ಬಹಳ ಚೆನ್ನಾಗಿದೆ. ಮೆಡಿಸಿನ್ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಅಗಸ್ಟಿನ್. ಓಕೆ. ಎಸ್, ಈಗಷ್ಟೇ ಹೇಳ್ತಾ ಇದೆ, ಬಟ್ ಖಂಡಿತವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ಕಾರ್ಯಕ್ರಮದಲ್ಲಿ ಒಂದು ಲೈವ್ ಎಕ್ಸಾಂಪಲ್ ಸಿಗುತ್ತೆ ನಮಗೆ ಅಂತ. ನೀವು ಕೂಡ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಇರುತ್ತೆ ಅಂತ ಹೇಳ್ಬೋದು. ತಲೆನೋವಾಗಿರ್ಬೋದು, ಸ್ಲೀಪ್ಲೆಸ್ ಆಗಿರ್ಬೋದು, ಅಥವಾ PCOD ಪ್ರಾಬ್ಲಮ್ಸ್, ಬೇರೆ ಏನೇನು ಪ್ರಾಬ್ಲಮ್ಸ್, ಡಯಾಬಿಟೀಸ್ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೂ ಬೇರೆ ಕಡೆ ಟ್ರೀಟ್ಮೆಂಟ್ಸ್ ತೊಗೊಂಡ್ಬಿಟ್ಟಿದ್ದೀವಿ, ಆಗ್ತಾ ಇಲ್ಲ, ಕ್ಯೂರ್ ಆಗ್ತಾ ಇಲ್ಲ, ಮಾತ್ರೆ ನುಂಗಿ ಸಾಕಾಗ್ಬಿಟ್ಟಿದೆ. ಈ ಥರ ಏನಾದರೂ ಬೇಜಾರಾಗಿತ್ತು ಅಂತಂದರೆ ಒಂದ್ಸಲ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ಗೆ ನೀವು ವಿಸಿಟ್ ಮಾಡಿ. 20 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಡಾಕ್ಟರ್ ಮಿನಿ ನಾಯರ್ ಅವ್ರಿಗೆ. ಇವರು ಆಲ್ರೆಡಿ ಪಾಪ್ಯುಲರ್ಲಿ ನೋನ್ ಆಸ್ ಪ್ರಸಿದ್ಧ ಕೈಗುಣ ವೈದ್ಯರು ಅಂತ. ಅಂಡ್ ಈಗಷ್ಟೇ ಕಾಲರ್ ಕೂಡ ಒಬ್ರು ಟ್ರೀಟ್ಮೆಂಟ್ ತಗೊಂಡಿರೋರು ಹೇಳಿದ್ರು ನಡಿಯಕ್ಕಾಗ್ತಿರ್ಲಿಲ್ಲ, ನಡೀತಾ ಇದ್ದೀನಿ ಅಂತ. ಅದಷ್ಟೇ ಬದಲಾವಣೆಗಳು ಸಾಕು ಅಂತ ಅನ್ಸುತ್ತೆ ಆ ಚೇಂಜಸ್ನ ಫೀಲ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ನಾನು ನಿಮ್ಗಾಗಲೇ ಕೇಳ್ತಾ ಇದ್ದೆ, ಇನ್ನು ಈ ಆಸ್ಟಿಯೋ ಆರ್ಥರೈಟಿಸ್ಗೆ ಯಾವ ಥರ ಚಿಕಿತ್ಸೆನ ಪ್ರಾರಂಭ ಮಾಡ್ತೀರಾ ಪೇಷಂಟ್ಗೆ? ನಮ್ಮಲ್ಲಿ ಬಂದಿರೋ ಕಂಡೀಷನ್ಸ್ಗಳಿಗೆ ಫಸ್ಟ್ ಅದೇ ಈ ಥರ ಒಂದು ಜಾಯಿಂಟ್ ರಿಲೇಟೆಡ್ ಪೇಯ್ನ್ ಬರುವಾಗ ಫಸ್ಟ್ ನಾವು ಡಿಫ್ರೆನ್ಶಿಯೇಟ್ ಮಾಡಲೇಬೇಕಾಗತ್ತೆ. ಯಾವುದು ಇದು ಆಸ್ಟಿಯೋಆರ್ಥರೈಟಿಸ್ ಇಲ್ಲ ಬೇರೆ ಏನಾದರೂ ಇನ್ಫೆಕ್ಟಿವ್ ಆರ್ಥರೈಟಿಕ್ ಕಂಡೀಷನ್ಸ್, ಅದನ್ನು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಪರ್ಟಿಕ್ಯುಲರ್ಲಿ ಆಸ್ಟಿಯೋಆರ್ಥರೈಟಿಸ್ ಆದರೆ ಡೆಫಿನೆಟ್ಲಿ ಸ್ನೇಹನಂ ಸ್ವೇದನಂ, ದಟ್ ಇಸ್ ಆಯುರ್ವೇದಿಕ್ ಬಗ್ಗೆ ಎಲ್ಲರಿಗೂ ಗೊತ್ತು.